ಸ್ವಾಮಿ ವಿವೇಕಾನಂದರನ್ನ ಅನುಸರಿಸಿ ಭಾರತಕ್ಕೆ ಬಂದಿದ್ದಂತಹ ಪಾಶ್ಚಾತ್ಯ ಶಿಷ್ಯರಲ್ಲಿ ಕುಮಾರಿ ಮಾರ್ಗ್ರೆಟ್ ಸ್ವಾಮೀಜಿಯವರ ಅಂದರೆ ವಿವೇಕಾನಂದರ ಕಾರ್ಯೋದ್ದೇಶಕ್ಕೆ ತನ್ನನ್ನು ಸಮರ್ಪಿಸಿಕೊಳ್ಳಲು ಸಿದ್ಧವಾಗಿ ಬಂದಿದ್ಲು. ಸ್ವಾಮೀಜಿ ಅಂದರೆ ವಿವೇಕಾನಂದರು ಆಕೆಗೆ ಸರ್ವತೋಮುಖವಾದಂತಹ ಶಿಕ್ಷಣವನ್ನು ಕೊಡ್ತಾ ಅವಳನ್ನು ತಮ್ಮ ಯೋಜನೆಗೆ ತಕ್ಕಂತೆ ಓರ್ವ ಆದರ್ಶ ಹಿಂದೂ ಸ್ತ್ರೀಯಂತೆ ರೂಪಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅವಳಿಗೆ ವಿಧಿವತ್ತಾಗಿ ಬ್ರಹ್ಮಚರ್ಯ ದೀಕ್ಷೆಯನ್ನು ನೀಡಿ ಆ ಕಾರ್ಯರಂಗಕ್ಕೆ ಇಳಿಸಕ್ಕೆ ಮುಂಚೆ ಅವಳನ್ನು ಮತ್ತೆ ಶಾರದಾದೇವಿಯವರ ಬಳಿಗೆ ಕರ್ಕೊಂಡೋಗಿ ಅವರ ಆಶೀರ್ವಾದ ಕೊಡಿಸಬೇಕು ಅಂತಕ್ಕಂಥ ಆಲೋಚನೆ ವಿವೇಕಾನಂದರದ್ದು. ಸಂದರ್ಶನಕ್ಕಾಗಿ ಒಂದು ದಿನವನ್ನು ಗೊತ್ತುಪಡಿಸ್ತಾರೆ. ಮಾರ್ಗ್ರೆಟ್ ಹೇಳೋನು ನಮ್ಮ ಭಾರತವನ್ನು ಆಳ್ತಾ ಇದ್ದ ಒಡೆಯ ರಾಷ್ಟ್ರ ಇಂಗ್ಲೆಂಡ್, ಅಲ್ಲಿಂದ ಬಂದಿದ್ದಂತಹ ನವ ಯುವತಿ, ಸುಶಿಕ್ಷಿತೆ, ಮೇಧಾವಿ, ಕ್ರೈಸ್ತ ಪುರೋಹಿತ ಕುಟುಂಬಕ್ಕೆ ಸೇರಿದವಳು. ಆದರೆ ಶಾರದಾದೇವಿ ಹಳ್ಳಿಲೇ ಹುಟ್ಟಿ ಬೆಳೆದ ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದ ಅತ್ಯಲ್ಪ ಶಾಲೆ ಓದಿನ ಮಹಿಳೆ. ಇಬ್ಬರ ಹಿನ್ನೆಲೆಗಳು ಧ್ರುವಗಡಸ್ತಾಂತರ. ಇದನ್ನು ಗೊತ್ತಿದ್ದ ಮಾರ್ಗ್ರೆಟ್ಗೆ ಮನಸ್ಸಿನಲ್ಲಿ ಎಳುಕೋ, ಕಾತರ. ಶ್ರೀರಾಮಕೃಷ್ಣರ ಸಹಚರಣಿಯಾದಂಥ ಶಾರದಾದೇವಿ ತನ್ನ ಬಗ್ಗೆ ಹೇಗೆ ಪ್ರತಿಕ್ರಿಯಿಸಬಹುದು? ಅವರು ಅತ್ಯಂತ ಪ್ರೇಮಮಯಿ, ವಿಶಾಲ ಹೃದಯಿ. ಅವಳಿಗೆ ಎಲ್ಲ ಕೇಳ್ತಿದ್ದಿದ್ಲು. ಆದರೂ ತಾನಿಲ್ಲೇ ಇವ್ರ ಜೊತೆಗೆ ಬ್ರಹ್ಮಚಾರಿಣಿಯಾಗಿ ಜೀವಿಸುವುದನ್ನು ಅವರು ಒಪ್ತಾರಾ? ನನ್ನ ಪಾಶ್ಚಾತ್ಯ ರೂಪವನ್ನ, ಮನೋಧರ್ಮವನ್ನ ಮನ್ನಿಸ್ತಾರಾ? ಸ್ವತಃ ಸ್ವಾಮೀಜಿಯವರು ಕೂಡ ಶಾರದಾದೇವಿಯರ ಅಭಿಪ್ರಾಯ ತಿಳ್ಕೊಳ್ಳೋಕೆ ಬಹಳ ಕುತೂಹಲರಾಗಿದ್ರು. ಆ ದಿನ ಬಂದೇ ಬಿಡ್ತು. ಆ ದಿನ ಸ್ವಾಮೀಜಿ ಮಾರ್ಗ್ರೆಟ್ ಜೊತೆಗೆ ಇನ್ನಿಬ್ಬರು ಶಿಷ್ಯರಾದಂಥ ಮೇಕ್ಲಾಡ್ ಮತ್ತು ಶ್ರೀಮತಿ ಸಾರಾಬುಲ್ ಅವರನ್ನು ಕರ್ಕೊಂಡು ಹೋಗ್ತಾರೆ. ಆಗ ಶಾರದಾದೇವಿಯರು ಅವರ ಮೇಲೆ ತೋರಿಸಿದಂಥ ಪ್ರೀತಿ ವಾತ್ಸಲ್ಯ ಅವರೆಲ್ಲರ ನಿರೀಕ್ಷೆಯನ್ನು ಮೀರಿರುತ್ತೆ. ಶಾರದಾದೇವಿಯರು ಅವರನ್ನು ಸ್ವಂತ ಮಕ್ಕಳನ್ನು ಹಾಗೆ ಆದರಿಸ್ತಾರೆ. ಅವರನ್ನು ತಮ್ಮ ಮಕ್ಕಳು ಅಂತಲೇ ಸಂಬೋಧಿಸ್ತಾರೆ. ಶಾರದಾದೇವಿಯವರಿಗೆ ಇಂಗ್ಲಿಶಿನ ಒಂದೇ ಒಂದು ಶಬ್ದವೂ ಕೂಡ ಬರಲ್ಲ. ಹಾಗೆ ಈ ಆಂಗ್ಲರಿಗೆ ಬಂಗಾಳಿಯ ಒಂದೇ ಒಂದು ಶಬ್ದವೂ ಅರ್ಥವಾಗ್ತಾ ಇಲ್ಲ. ಆದ್ರೇನು, ಬೇರೆ ಒಂದು ಭಾಷೆ ಇದೆಯಲ್ಲ, ಶಬ್ದಗಳನ್ನೆಲ್ಲ ಮೀರಿದಂತಹ ಹೃದಯದ ಭಾಷೆ ಇದೆಯಲ್ಲ, ಶಾರದಾದೇವಿಯರ ವಾತ್ಸಲ್ಯ ಬಂಧನದಲ್ಲಿ ಆ ಪರಕೀಯ ಮಳೆಯರು ಸಿಕ್ಕಿ ಕರಗಿ ನೀರಾಗಿ ಹೋಗ್ತಾರೆ. ಶಾರದಾದೇವಿಯರಲ್ಲಿ ಆ ಮಡಿವಂತಿಕೆಯ ಕಿಂಚಿತ್ತು ಲಕ್ಷಣ ಕಾಣಿಸ್ತಿಲ್ಲ. ಅವರು ಆ ಮಹಿಳೆಯರ ಜೊತೆ ಉಪಹಾರವನ್ನು ಸ್ವೀಕರಿಸ್ತಾರೆ. ಇದನ್ನೆಲ್ಲ ಕಂಡಾಗ ಸ್ವಾಮಿ ವಿವೇಕಾನಂದರಿಗೂ ಆ ಶಿಷ್ಯರಿಗೂ ಆದಂಥ ಸಂತೋಷ, ಸಮಾಧಾನ ಅಪಾರ. ಒಂದು ವಾರ ಕಳೆದಿದೆ. ಸ್ವಾಮಿ ವಿವೇಕಾನಂದರು ಮಾರ್ಗ್ರೆಟ್ಗಳಿಗೆ ಮಂತ್ರ ದೀಕ್ಷೆಯನ್ನ, ಬ್ರಹ್ಮಚರ್ಯ ದೀಕ್ಷೆಯನ್ನ ನೀಡಿ ನಿವೇದಿತಾ ಅಂತಕ್ಕ ಹೊಸ ಹೆಸರನ್ನ ಇಡ್ತಾರೆ. ಅಂದಿನಿಂದ ಮಾರ್ಗ್ರೆಟ್ ನಿವೇದಿತಳಾಗ್ತಾಳೆ. ತಮ್ಮ ಪಾಶ್ಚಾತ್ಯ ಶಿಷ್ಯರು ಉತ್ತರ ಭಾರತದ ಪ್ರವಾಸಕ್ಕೆ ಹೋಗಬೇಕು ಅಂತ ವಿವೇಕಾನಂದರು ಅವರಿಗೆ ಅವರ ಜೊತೆ ಹೊರಡಬೇಕಾದ್ದು ತಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಕೆಲವು ಸನ್ಯಾಸಿ ಬಂಧುಗಳನ್ನು ಒಟ್ಟು ಮಾಡಿಕೊಂಡು ಸುಮಾರು 6 ತಿಂಗಳ ಕಾಲ ಭಾರತದ ಅನೇಕ ಸ್ಥಳಗಳನ್ನು ಸಂದರ್ಶಿಸ್ತಾರೆ. ಯಾಕೆಂದ್ರೆ ಇವರೆಲ್ಲ ಬಂದಿರೋರು ಹೊರದೇಶದವರು. ಇವರಿಗೆ ನಮ್ಮ ಭಾರತೀಯ ಪರಂಪರೆ, ಭಾರತದ ಭೌತಿಕ ಲಕ್ಷಣಗಳು ಇವೆಲ್ಲ ಗೊತ್ತಾಗಬೇಕು ಅಂತ ಹೇಳಿ ಅವರನ್ನು ಅನೇಕ ಸ್ಥಳಗಳಿಗೆ ಕರೆಸಿಕೊಂಡು ಹೋಗ್ತಾರೆ. ಈ ಸಮಯದಲ್ಲಿ ಒಂದು ವಿಶೇಷವಾದಂತಹ ಘಟನೆ ನಡೆಯುತ್ತೆ. ಸ್ವಾಮೀಜಿ ಕಾಶ್ಮೀರದಲ್ಲಿದ್ದಾಗ ಮುಸಲ್ಮಾನ ಫಕೀರ ಇರ್ತಾನೆ. ಅವನ ಶಿಷ್ಯ
ಆ ಮುಸಲ್ಮಾನ್ ಫಕೀರನ ಶಿಷ್ಯ ಸ್ವಾಮೀಜಿ ಸಂಪರ್ಕಕ್ಕೆ ಬರ್ತಾನೆ ಮತ್ತು ಸ್ವಾಮೀಜಿಯವರಿಂದ ತುಂಬಾ ಆಕರ್ಷಿತನಾಗ್ತಾನೆ. ಈ ಫಕೀರಂಗನ್ಸತ್ತೆ ತನ್ನ ಶಿಷ್ಯ ಈ ಹಿಂದೂ ಸ್ವಾಮಿ ಪ್ರಭಾವಕ್ಕೊಳಗಾಗಿದ್ದಾನೆ ನೋಡು ಅಂತಾನೆ. ಆ ಫಕೀರ ತನ್ನ ಶಿಷ್ಯನ್ ಕರೆದು ಹೇಳ್ತಾನೆ, ನೀನವ್ರ ಬಳಿಗೆ ಹೋಗು ಕೂಡ್ದು. ಶಿಷ್ಯನನ್ನ ಎಚ್ಚರಿಸ್ತಾನೆ ಫಕೀರ. ಆದ್ರೂ ಆ ಶಿಷ್ಯ ಬದಲಾಗಲ್ಲ. ಆ ವಿವೇಕಾನಂದರನ್ನು ನೋಡಕ್ಕೆ ಬರ್ತಾನೆ ಇರ್ತಾನೆ. ಇದರಿಂದ ಫಕೀರ ಸಿಟ್ಟು ಮಾಡ್ಕೋತಾನೆ. ತನ್ನ ಶಕ್ತಿಯಲ್ಲಿ ನಂಬಿಕೆ ಹುಟ್ಟಿಸಬೇಕು ಅಂತ ಸ್ವಾಮೀಜಿ ಮೇಲೆ ತನ್ನ ಮಾಂತ್ರಿಕ ಶಕ್ತಿಯನ್ನು ಪ್ರಯೋಗಿಸ್ತೀನಿ ಅಂತ ಹೇಳಿ ಹೆದರಿಸ್ತಾನೆ. ಶಿಷ್ಯನಿಗೆ ಹೇಳ್ತಾನೆ, ನೋಡು, ನನ್ನ ಶಕ್ತಿ ಹೇಗಿದೆ ಅನ್ನೋದನ್ನು ನೋಡಿ ತೋರಿಸ್ತೀನಿ ನಿನಗೆ. 3 ದಿನದೊಳಗಾಗಿ, ಇನ್ನು 3 ದಿನದೊಳಗಾಗಿ ಸ್ವಾಮೀಜಿಗೆ ಹೊಟ್ಟೆ ನೋವು, ವಾಂತಿಯಾಗ ಅವರು ಇಲ್ಲಿಂದ ಹೊರಟು ಹೋಗ್ತಾರೆ. ಇದೇ ನನ್ನ ಶಾಪ ಅಂತ ಹೇಳಿಬಿಡ್ತಾನೆ ಆ ಮುಸಲ್ಮಾನ್ ಫಕೀರ. ನಿಜಕ್ಕೂ ಅದು ಹಾಗೆ ನಡೆದೇ ಹೋಗುತ್ತೆ. ಇದರಿಂದ ಸ್ವಾಮೀಜಿ ತುಂಬಾ ಕ್ಷೋಭೆಗೊಳಗಾಗ್ತಾರೆ. ಏನಿದು, ಒಬ್ಬ ಯಕಶ್ಚಿತ್ ಫಕೀರ ಅವನು ಕೊಟ್ಟ ಶಾಪ ನನಗೆ ತಟ್ಟುತ್ತಲ್ಲ ಅಂತ ಶ್ರೀರಾಮಕೃಷ್ಣರ ಶಿಷ್ಯರಾಗಿ ಅವರ ರಕ್ಷಣೆಯಲ್ಲಿದ್ದು ನನ್ಗೆ ಹೀಗಾಗ್ಬೇಕೆ? ಅಲ್ಲ, ರಾಮಕೃಷ್ಣರ ಶಕ್ತಿಯೆಲ್ಲ ಇಷ್ಟೇನಾ? ವಿವೇಕಾನಂದರಿಗೆ ತುಂಬಾ ಕೋಪನೆ ಬಂತು. ಯಾರ ಮೇಲೆ? ತಮ್ಮ ಗುರುಗಳಾದಂಥ ರಾಮಕೃಷ್ಣರ ಮೇಲೆ. ಆದರೆ ಅದನ್ನು ಯಾರ ಮುಂದೆ ಹೇಳ್ಕೊಳಕ್ ಸಾಧ್ಯ? ಆ ಪ್ರಸಂಗ ನಡೆದಿದೆ. ಇದಾದಂಥ 3 ವಾರ ಕಳೆದಿದೆ. ದುರ್ಗಾ ಪೂಜೆ ಸಮಯಕ್ಕೆ ಕಲ್ಕತ್ತೆಗೆ ಬರ್ತಾರೆ. ಆಗ್ಲೂ ಕೂಡ ಅವರಿಗೆ ಈ ಘಟನೆಯಿಂದ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಮಾತಾ ಶಾರದಾ ದೇವಿಯರನ್ನ ನೋಡ್ತಾರೆ. ತಮ್ಮ ಪ್ರಣಾಮವನ್ನು ಸಲ್ಲಿಸಿ ಹೊರಗೆ ಬರುವ ಸಂಭಾಗ ಅವರು ಶ್ರೀಮಾತೆ ಶಾರದಾ ದೇವಿಯವರಿಗೆ ನಡೆದಿದ್ದನ್ನೆಲ್ಲ ತಿಳಿಸಿ ತಮ್ಮ ಮುನಿಸನ್ನು ಕೂಡ ತೋಡ್ಬಿಡ್ತಾರೆ ವಿವೇಕಾನಂದರು. ಅಮ್ಮ, ಇಷ್ಟೇನಾ ನಿಮ್ ಠಾಕೂರರ ಶಕ್ತಿಯಲ್ಲ? ಅದ್ಯಾರೋ ಫಕೀರ ಶಾಪ ಕೊಟ್ಟಿದ್ದಕ್ಕೆ ನಾನು ಅಲ್ಲಿಂದ ಕಾಲ್ ಕೀಳ್ಬೇಕಾಯ್ತು. ನಿಮ್ ಠಾಕೂರರಿಗೆ ಏನೂ ಮಾಡಕ್ ಸಾಧ್ಯ ಆಗ್ಲಿಲ್ಲ. ಇಷ್ಟೇನಾ ನಿಮ್ ಠಾಕೂರರ ಶಕ್ತಿ? ಅದ್ಯಾರೋ ಫಕೀರ ಶಾಪ ಕೊಟ್ಟಿದ್ದಕ್ಕೆ ನಾನು ಅಲ್ಲಿಂದ ಕಾಲ್ ಕೀಳ್ಬೇಕಾಯ್ತು. ನಿಮ್ ಠಾಕೂರರಿಗೆ ಏನೂ ಮಾಡಕ್ ಸಾಧ್ಯ ಆಗ್ಲಿಲ್ಲ. ಶಾರದಾದೇವಿ ಅವರನ್ನ ಸಮಾಧಾನ ಮಾಡಬೇಕು ಅಂಥೇಳಿ ಸಾಂತ್ವನಗೊಳಿಸಬೇಕು ಅಂತ ಕೆಲವು ಮಾತು ಹೇಳ್ತಾರೆ. ಏನ್ ಮಾಡೋದಪ್ಪ, ಈ ಜಗತ್ನಲ್ಲಿ ನಿಜವಾದ ಆಧ್ಯಾತ್ಮಿಕತೆ ಇರೋ ತರಾನೇ ಮಾಯಾಮಂತ್ರಗಳೂ ಇವೆ. ಇವಕ್ಕೂ ನಾವು ತಲೆ ಬಾಗ್ಲೇಬೇಕಲ್ವೇ? ಶ್ರೀರಾಮಕೃಷ್ಣರು ಕೂಡ ಇವುಗಳನ್ನೆಲ್ಲ ಒಪ್ತಿದ್ರು. ಅಲ್ದೆ ಸ್ವತಃ ಅವರಿಗೆ ಹಲದಾರಿ ನೀನು ರಕ್ತ ಕಾರುವಂತಾಗ್ಲಿ ಅಂತ ಶಪಿಸ್ಬಿಟ್ಟು ಅದು ಹಾಗೆ ನಡೆದು ಹೋಗಿತ್ತಲ್ಲ. ಇದೆಲ್ಲ ನಿನಗೆ ಗೊತ್ತೇ ಇದೆಯಲ್ಲ. ಆದ್ರೆ ಹಾಗೆ ರಕ್ತವಾಂತಿ ಮಾಡಿದ್ದು ಅವರಿಗೆ ನಿಜಕ್ಕೂ ಒಳ್ಳೇದೇ ಆಯಿತು. ಪ್ರಾಣಾಪಾಯದಿಂದ ತಪ್ಪಿಸ್ಕೊಂಡ್ರಲ್ಲ. ಹಾಗೆ ಶ್ರೀ ಶಂಕರಾಚಾರ್ಯರು ಕೂಡ ತಾಂತ್ರಿಕನ ಶಾಪಕ್ಕೀಡಾಗಿ ಕಾಯಿಲೆ ಬೀಳ್ಬೇಕಾಗಿತ್ತಲ್ವೇ? ಇದನ್ನೆಲ್ಲ ನಾವು ಕೇಳೇ ಇದೀವಲ್ಲ. ಅಲ್ದೆ ನೀನು ಕಾಯಿಲೆಯಿಂದ ನರಳೋದು ಹಂಗಂತಂದ್ರೆ ಸ್ವಯಂ ಶ್ರೀ ರಾಮಕೃಷ್ಣರೇ ನರಳದ ಹಾಗೆ ಅಲ್ವೇ? ಹೀಗೆ ಶಾರದಾದೇವಿಯವರು ಎಷ್ಟೋ ಬಗೆ ಬಗೆಯಾಗಿ ಹೇಳ್ತಾರೆ. ಆದರೂ ಸ್ವಾಮೀಜಿಗೆ ಪೂರ್ತಿ ಸಮಾಧಾನ ಆಗಲಿಲ್ಲ. ಚಿಕ್ಕ ಹುಡುಗನಂತರ ಕೋಪ ಮಾಡಿಕೊಂಡು, ಒಟ್ನಲ್ಲಿ ನಿಮ್ ರಾಮಕೃಷ್ಣರ ಕೈಲೇನೂ ಆಗಲಿಲ್ಲ. ಅಮ್ಮ, ನಿಮ್ ರಾಮಕೃಷ್ಣರ ಕೈಲಿ ಏನೂ ಆಗಲಿಲ್ಲ. ಈ ಮಾತನ್ನು ಕೇಳಿ ಶಾರದಾದೇವಿಯವರಿಗೆ ನಗು ಬರುತ್ತೆ. ಮಗು, ನೀನೇನ್ ಹೇಳಿದ್ರು ನಿನ್ನ ಜುಟ್ಟು ಅವ್ರ ಕೈಯಲ್ಲೇ ಇದೆಯಲ್ಲಪ್ಪ. ಈ ಮಾತು ಅದೆಷ್ಟು ಸತ್ಯ ಅನ್ನೋದು ವಿವೇಕಾನಂದರಿಗೂ ಗೊತ್ತಿದ್ದೆ. ಅದರಿಂದ ಮತ್ತೆ ಮಾತಾಡದೆ ಶಾರದಾದೇವರಿಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಅಶ್ರುಭರಿತ ನಯನರಾಗಿ ಕಣ್ಣಲ್ಲಿ ಕಂಬನಿಯನ್ನು ತುಂಬಿಕೊಂಡು ಹೊರಟುಬಿಡ್ತಾರೆ.
ಉತ್ತರ ಭಾರತದ ಪ್ರವಾಸದಿಂದ ವಾಪಸ್ ಬಂದ ಮೇಲೆ ಸೋದರಿ ನಿವೇದಿತಾ ಶಾರದಾದೇವಿಯರ ಜೊತೆಯಲ್ಲಿ ಅವರ ಮನೆಯಲ್ಲೇ ವಾಸ ಆರಂಭಿಸುತ್ತಾಳೆ. ಶಾರದಾದೇವಿಯರು ತಮ್ಮ ವಿಷಯದಲ್ಲಿ ತೋರ್ತಿದ್ದಂಥ ವಾತ್ಸಲ್ಯ ಅದನ್ನ ಅನುಭವಿಸ್ತಾ ಅವಳು ಮೂಕಳಾಗ್ಬಿಡ್ತಾಳೆ ನಿವೇದಿತಾ. ಆದರೆ ಕೆಲವು ದಿನಗಳೇ ಇನ್ನೊಂದು ವಿಷಯ ಅವಳ ಗಮನಕ್ಕೆ ಬರುತ್ತೆ. ಮಾತೆ ಶಾರದಾದೇವಿಯವರೇನೋ ತನ್ನಂಥ ಪರದೇಶಿಗಳನ್ನು ತಮ್ಮ ಮಡಿಲಿಗೆ ಕಳ್ಕೋಬಹುದು, ಮುಜುಗರ ಇಲ್ಲದೆ ತನ್ನೊಂದಿಗೆ ಜೀವಿಸಲೂಬಹುದು. ಆದರೆ ಶಾರದಾದೇವಿಯರ ಜೊತೆಲಿರೋ ಇತರ ಮಂದಿಗೆ ಇದು ಕಷ್ಟ ಆಗಲ್ವೇ? ಯಾಕೆಂದ್ರೆ ಅವರೆಲ್ಲ ಮಡಿವಂತ ಬ್ರಾಹ್ಮಣ ಸಹವಾಸದಲ್ಲಿರೋರು. ಶಾರದಾದೇವಿಯ ಜೊತೆಯಲ್ಲಿರೋರು ಮಡಿವಂತ ಬ್ರಾಹ್ಮಣ ಸಹವಾಸದಲ್ಲಿರೋರು. ಆ ಸಂಪ್ರದಾಯಸ್ಥರು ಇವರಿಗೆ ಬಹಿಷ್ಕಾರ ಹಾಕ್ಬಿಟ್ರೆ? ಈ ವಿಷಯ ಹೊಳೆದಾಗ ಅವಳು ತಾನಾಗೆ ಆ ಮನೆ ಬಿಟ್ಟು ಅದೇ ರಸ್ತೆಯಲ್ಲಿ ಮತ್ತೊಂದು ಮನೆಯಲ್ಲಿ ಇರಕ್ಕೆ ಶುರು ಮಾಡಿದ್ಲು. ಕೆಲ ದಿನ ಕಳೆದ ಮೇಲೆ ಕಲ್ಕತ್ತಕ್ಕೆ ಮರಳಿದಂತಹ ಶ್ರೀಮತಿ ಸಾರಾಬುಲ್ ಹಾಗೂ ಮಿಸ್ ಮೇಕ್ಲಾಡ್ ನಿವೇದಿತಾ ಇಳ್ಕೊಂಡಿದ್ದ ಮನೆಯಲ್ಲೇ ಅವರು ಇಳ್ಕೋತಾರೆ. ಈ ಪಾಶ್ಚಾತ್ಯ ವನಿತೆಯರಿಗೆ ಶಾರದಾದೇವಿಯರ ಬಗ್ಗೆ ಅಪಾರ ಭಕ್ತಿ ಗೌರವ ಅಷ್ಟೇ ಅಲ್ಲ, ಕುತೂಹಲ ಕೂಡ. ಶಾರದಾದೇವಿಯರ ಸಾನ್ನಿಧ್ಯದಲ್ಲಿರುವುದೇ ಅವರಿಗೊಂದು ಆನಂದದ ಅನುಭವ. ಒಂದಿನ ಸಾರಾಬುಲ್ ಶಾರದಾದೇವಿಯರ ಛಾಯಾಚಿತ್ರ ತೆಗಬೇಕು ಅಂತ ಹೇಳಿ ಒಬ್ಬ ಫೋಟೋಗ್ರಾಫರ್ ಅನ್ನು ಕರೆಸ್ತಾಳೆ. ಅಮ್ಮ, ನಮ್ಗೆ ನಿಮ್ ಭಾವಚಿತ್ರ ಬೇಕು, ನಾವು ಅಮೆರಿಕಕ್ಕೆ ತಗೊಂಡು ಹೋಗಿ ಪೂಜಿಸಬೇಕು ಅಂತಿದ್ದೀವಿ, ದಯವಿಟ್ಟು ನಿಮ್ ಫೋಟೋ ತೆಗೆಯಕ್ಕೆ ಅನುಮತಿ ಕೊಡಿ. ಅಮ್ಮ, ನಮ್ಗೆ ನಿಮ್ ಭಾವಚಿತ್ರ ಬೇಕು, ಅದನ್ನ ನಾವು ಅಮೆರಿಕಕ್ಕೆ ತಗೊಂಡು ಹೋಗಿ ಪೂಜಿಸಬೇಕು ಅಂತಿದ್ದೀವಿ, ದಯವಿಟ್ಟು ನಿಮ್ ಫೋಟೋ ತೆಗೆಯಕ್ಕೆ ಒಪ್ಪಿಗೆ ಕೊಡಿ ಹೀಗೆ ಕೇಳ್ತಾರೆ. ಆದರೆ ಶಾರದಾದೇವಿ ಸಹಜವಾದಂತಹ ತಮ್ಮ ಲಜ್ಜಾ ಸ್ವಭಾವ, ಅದಕ್ಕನುಗುಣವಾಗಿ ಅವರು ಹೇಳ್ತಾರೆ, ಸಾಧ್ಯ ಇಲ್ಲ ಅಂತ. ಆದರೆ ಸಾರಾಬುಲ್ ಬಿಡಲ್ಲ, ಮತ್ತೆ ಮತ್ತೆ ಬೇಡ್ಕೋತಾಳೆ, ಅವರನ್ನು ಒಪ್ಸೇ ಬಿಡ್ತಾಳೆ. ಆದರೂ ಫೋಟೋಗ್ರಾಫರ್ ಸಿದ್ಧನಾದಾಗ ಅವರು ನಾಚಿಕೆಯಿಂದ ಲಜ್ಜೆಯಿಂದ ತಲೆಯನ್ನು ಸ್ವಲ್ಪ ಬಾಗಿಸಿ ಕಣ್ಣುಗಳನ್ನು ಮುಚ್ಚಿಕೊಂಡು ಧ್ಯಾನ ಭಾವದಲ್ಲಿ ಕುಳಿತು ಬಿಡ್ತಾರೆ. ಆ ಸ್ಥಿತಿಯಲ್ಲಿ ಒಂದು ಫೋಟೋ ತೆಗೆಯುತ್ತಾರೆ. ಆದರೆ ಸಾರಳಿಗೆ ಪೂರ್ತಿ ಸಮಾಧಾನ ಆಗಲ್ಲ. ಅವ್ರು ಕಣ್ಣು ತೆಗೆದಿರೋ ಚಿತ್ರನೇ ಕಣ್ಣು ತೆರೆದಿರ್ತಕ್ಕಂಥ ಚಿತ್ರ ತೆಗೆಸಬೇಕು ಅಂತ ಅವಳಿಗಾಸೆ. ಅದರಿಂದ ಶಾರದಾದೇವಿಯರು ಕಣ್ಣು ತೆಗೆದ ತಕ್ಷಣ ಇನ್ನೊಂದು ಚಿತ್ರ ತೆಗೆಯೋ ಹಾಗೆ ಫೋಟೋಗ್ರಾಫರ್ಗೆ ಸೂಚನೆ ನೀಡುತ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಶಾರದಾದೇವಿಯರು ಫೋಟೋ ತೆಗೆದಾಯ್ತೇ ಅಂತ ಕಣ್ಣು ತೆಗಿತಾರೆ. ತಕ್ಷಣ ಫೋಟೋಗ್ರಾಫರ್ ಇನ್ನೊಂದು ಚಿತ್ರನ ಸೆರೆ ಹಿಡಿತಾನೆ. ನಿಜಕ್ಕೂ ಅದೊಂದು ಅದ್ಭುತ ಚಿತ್ರ. ಆ ಚಿತ್ರದಲ್ಲಿ ಅವರ ಕರುಣೆ, ಪ್ರೇಮ, ವಾತ್ಸಲ್ಯ, ಅಂತರ್ಮುಖತೆ ಎಲ್ಲವನ್ನು ಪ್ರತಿಬಿಂಬಿಸುತ್ತಿದೆ ಅಲೌಕಿಕ ಚಿತ್ರ ಆ ಫೋಟೋ. ಇದಾದ್ಮೇಲೆ ನಿವೇದಿತಾ ಅವರೆದುರಿಗೆ ಕುಳಿತ ಇನ್ನೊಂದು ಅಪೂರ್ವ ಚಿತ್ರ ತೆಗೆಯುತ್ತಾರೆ. ಅಂತೂ ಶ್ರೀಮತಿ ಸಾರಾಬುಲ್ನ ಸಾಹಸದಿಂದ ಇಂಥ ಅನರ್ಘ್ಯ ಚಿತ್ರ ಇವತ್ತು ನಾವು ನೋಡಬಹುದಾಗಿದೆ. ನವೆಂಬರ್ 13 ಕಾಳಿ ಪೂಜೆ. ಅದರ ಹಿಂದಿನ ದಿನ ಬೇಲೂರು ಮಠದ ನೂತನ ನಿವೇಶನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ. ಅವತ್ತು ಶಾರದಾದೇವಿಯರು ತಮ್ಮ ಅನೇಕ ಭಕ್ತೆಯರ ಜೊತೆ ಅಲ್ಲಿಗೆ ಬರ್ತಾರೆ. ಮಠದ ಸನ್ಯಾಸಿಗಳೆಲ್ಲ ಅಲ್ಲಿ ಹಾಜರಿದ್ದಾರೆ. ಪೂಜೆಗಾಗಿ ಸವಿಸ್ತಾರವಾದಂಥ ಏರ್ಪಾಡುಗಳಾಗಿದೆ. ಮಠದಲ್ಲಿ ಅಲ್ಲಿವರೆಗೂ ಪೂಜೆ ಮಾಡ್ತಿದ್ದ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನ ನಿವೇಶನಕ್ಕೆ ತರ್ತಾರೆ. ಶ್ರೀಮಾತೆಯವರು ತಮ್ಮದೇ ಆದ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ತಂದಿದ್ದಾರೆ. ಅವರು ವಿಶೇಷ ಪೂಜೆ ಮಾಡಿ ಆ ಸ್ಥಳವನ್ನು ಆಶೀರ್ವದಿಸುತ್ತಾರೆ. ಶಾರದಾದೇವಿಯರು ಆ ನೂತನ ಮೈದಾನದ ಸುತ್ತ ಓಡಾಡ್ತಾ ಇದ್ದಾರೆ. ಅವರನ್ನ ಸ್ವಾಮಿ ವಿವೇಕಾನಂದರು ಕರ್ಕೊಂಡು ಓಡಾಡ್ತಾ ಇದ್ದಾರೆ ಇಡೀ ನಿವೇಶನದಲ್ಲಿ. ಆಗ ಸ್ವಾಮಿ ವಿವೇಕಾನಂದರು ಶಾರದಾದೇವಿಯವರಿಗೆ ಹೇಳ್ತಾರೆ, ಅಮ್ಮ, ಇದೆಲ್ಲ ನಿಮ್ಮದೇ ಜಾಗ, ಇಲ್ಲಿ ನೀವು ಸ್ವೇಚ್ಛೆಯಿಂದ ಅಡ್ಡಾಡಬಹುದು. ಅಮ್ಮ, ಇದೆಲ್ಲ ನಿಮ್ಮದೇ ಜಾಗ, ಇಲ್ಲಿ ನೀವು ಸ್ವೇಚ್ಛೆಯಿಂದ ಅಡ್ಡಾಡಬಹುದು.
ಇನ್ನೊಂದು ಸಂದರ್ಭದಲ್ಲಿ ಶಾರದಾದೇವಿಯರು ಈ ಬಗ್ಗೆ ಹೀಗೆ ಹೇಳ್ತಾರೆ. ನಿಜ ಹೇಳ್ಬೇಕಂದ್ರೆ ಗಂಗೆ ಆಚೆ ದಡದಲ್ಲಿ ಈಗ ಮಠ ಇದೆಯಲ್ಲ, ಆ ಸ್ಥಳದಲ್ಲೇ ಒಂದು ಕುಟೀರದಲ್ಲಿ ಶ್ರೀರಾಮಕೃಷ್ಣರು ವಾಸ ಮಾಡ್ತಿರೋ ದೃಶ್ಯ ನನ್ನ ಮನಸ್ಸಿನಲ್ಲಿ ಬಹಳ ಕಾಲದಿಂದಲೂ ಮೂಡ್ತಿತ್ತು. ಅಂದ್ರೆ ಕಾಳಿ ಪೂಜೆ ಅವತ್ತು ಬಾಗ್ ಬಜಾರ್ನಲ್ಲಿ ಸೋದರಿ ನಿವೇದಿತಾ ಹೆಣ್ಣು ಮಕ್ಕಳ ಶಾಲೆಯನ್ನು ಪ್ರಾರಂಭ ಮಾಡ್ತಾ ಇರುವ ಪ್ರಾರಂಭೋತ್ಸವ. ಆ ಸಮಾರಂಭಕ್ಕೆ ಸ್ವಾಮೀಜಿ ಅಂದ್ರೆ ವಿವೇಕಾನಂದರು ಎಲ್ಲರನ್ನ ಆಹ್ವಾನಿಸಿದ್ರು. ಶಾರದಾದೇವಿಯರು ಈ ಸಂದರ್ಭದಲ್ಲಿ ಅಲ್ಲಿಗೆ ಆಗಮಿಸಿ ಸ್ವಾಮೀಜಿ ಹಾಗೂ ನಿವೇದಿತೆ ಇಬ್ಬರಿಗೂ ಕೂಡ ಸಂತಸವನ್ನುಂಟು ಮಾಡ್ತಾರೆ. ಆ ಮಹಾತಾಯಿ ಜಗದಂಬೆ ಕೃಪೆ ಈ ಶಾಲೆ ಮೇಲೆ ಸಕಾಲಕ್ಕೂ ಇರಲಿ. ಈ ಶಾಲೆಯಲ್ಲಿ ಶಿಕ್ಷಣ ಪಡೆದ ಹೆಣ್ಮಕ್ಳೆಲ್ಲ ಆದರ್ಶ ಮಹಿಳೆಯರಾಗಿ ಚೆನ್ನಾಗಿ ಬಾಳ್ಲಿ ಅಂತ ನಾನು ಮನಪೂರ್ವಕವಾಗಿ ಹರಿಸ್ತೀನಿ. ಶಾರದಾ ಮಾತೆಯವರ ಈ ವಿಶೇಷ ಕೃಪಾಶೀರ್ವಾದದ ಬಗ್ಗೆ ಸೋದರಿ ನಿವೇದಿತಾ ತನ್ನ ಒಂದು ಪುಸ್ತಕದಲ್ಲಿ ಬರೀತಾಳೆ. ಶ್ರೀಮಾತೆಯವರು ಭವಿಷ್ಯದ ವಿದ್ಯಾವಂತ ಹಿಂದೂ ಸ್ತ್ರೀ ಬಗ್ಗೆ ಆಡಿದ ಈ ಮಾತುಗಳಿಗಿಂತ ಹೆಚ್ಚು ಶುಭಕರವಾದದ್ದೇನೂ ನಾನು ಊಹಿಸಲಾರದೆ. ಹಿಂದೂ ಸ್ತ್ರೀಗಳ ಶಿಕ್ಷಣದ ಬಗ್ಗೆ ಶ್ರೀಮಾತೆಯವರ ಆ ಅಪೂರ್ವವಾದಂತಹ ಜ್ಞಾನ ನಾನೆಂದೂ ಕೂಡ ಊಹಿಸಿರಲಿಲ್ಲ. ಈಗ ರಾಮಕೃಷ್ಣ ಮಠದ ಹೊಸ ಕಟ್ಟಡ ಕಟ್ಟಿದ ಮುಗಿದ ಮೇಲೆ ಅಂದರೆ 1898 ಡಿಸೆಂಬರ್ 9 ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರ ಅವಶೇಷಗಳಿಂದ ಕೂಡಿದಂಥ ಕಳಶಾನ ತಂದು ನೂತನ ಪೀಠದ ಮೇಲೆ ಪ್ರತಿಷ್ಠಾಪಿಸುತ್ತಾರೆ. ಆಮೇಲೆ ಶ್ರೀರಾಮಕೃಷ್ಣರ ಭಾವಚಿತ್ರ ಇಟ್ಟು ಕ್ರಮಾಗತವಾಗಿ ಪೂಜೆ ಹೋಮ ನೆರವೇರಿಸುತ್ತಾರೆ. ಆ ದಿನದಿಂದಲೇ ಕೆಲವರು ಸನ್ಯಾಸಿನಿಗಳು ಆ ನೂತನ ಮಠದಲ್ಲಿ ವಾಸ ಮಾಡಕ್ಕೂ ಪ್ರಾರಂಭಿಸುತ್ತಾರೆ. ಈಗ ಶಾರದಾದೇವಿಯರು ಹಿಂದೆ ತಮ್ಮ ಮಕ್ಕಳು ಗೊತ್ತು ಗುರಿ ಇಲ್ಲದೆ ಪರಿವ್ರಾಜಕರಾಗಿ ತಿರುಗಾಡುತ್ತಿದ್ದನ್ನ ಕಂಡು ಪ್ರಾರ್ಥಿಸಿದ್ರು. ಹಿಂದೆ ಶಾರದಾದೇವಿ ಇವರೆಲ್ಲ ಶ್ರೀರಾಮಕೃಷ್ಣರ ಹೆಸರಿನಲ್ಲಿ ಒಂದು ಶಾಶ್ವತವಾದ ಸ್ಥಳದಲ್ಲಿ ನೆಲೆ ನಿಲ್ಲುವಂತಾಗಲಿ. ಶ್ರೀರಾಮಕೃಷ್ಣರ ಕೃಪೆಯಿಂದ ಈ ಸನ್ಯಾಸಿಗಳೆಲ್ಲ ಈಗ ತಮ್ಮ ಸ್ವಂತ ಮಠದಲ್ಲಿ ಎಷ್ಟು ಆನಂದದಿಂದ ವಾಸವಾಗಿದ್ದಾರೆ. ನನ್ನ ಈ ದಿವ್ಯ ಸಂತಾನ ಸಂತೋಷದಿಂದಿರೋದನ್ನು ಕಂಡು ನನಗೆ ತುಂಬಾ ಆನಂದವಾಗ್ತಿದೆ. ತಮ್ಮ ದಿವ್ಯ ಸಂತಾನದ ಸುಸ್ಥಿತಿಯನ್ನು ಕಂಡಂಥ ತಾಯಿ ಶಾರದಾದೇವಿ ಆನಂದವಾಗಿರ್ತಾರೆ. ಆದರೆ ಈ ಆನಂದ ಬಹಳ ಕಾಲ ಉಳಿಲಿಲ್ಲ. ಕೆಲವೇ ತಿಂಗಳು ಕಳೆದಿದೆ. ಅವರ ಪ್ರಿಯ ಶಿಷ್ಯ, ಸನ್ಯಾಸಿ ಶಿಷ್ಯ ಸ್ವಾಮಿ ಯೋಗಾನಂದರು ಮಾರಣಾಂತಿಕ ಕಾಯಿಲೆಗೆ ಗುರಿಯಾಗಿದ್ದಾರೆ. ಹಿಂದೆ ಅವರು ಬಹಳ ವರ್ಷಗಳ ಕಾಲ ಅತ್ಯಲ್ಪ ಆಹಾರದ ಮೇಲೆ ಜೀವಿಸ್ತಾ ತೀವ್ರತರ ಸಾಧನೆಯಲ್ಲಿ ತೊಡಗಿದ್ರು. ಆಗಲೇ ಅವರ ದೇಹ ಆರೋಗ್ಯ ಕೆಡ್ತಾ ಬಂದಿತ್ತು. ಈಗ ಅದು ಕ್ರಮೇಣ ಹೆಚ್ಚಾಗ್ಬಿಟ್ಟಿದೆ. ಶಾರದಾದೇವಿಯರ ವಾತ್ಸಲ್ಯ ವಲಯದಲ್ಲಿ ಸ್ವಾಮಿ ಯೋಗಾನಂದರಿಗೆ ಒಂದು ಪ್ರತ್ಯೇಕ ಸ್ಥಾನ. ಅವರು ಶಾರದಾದೇವಿಯರ ಸ್ವಂತ ಶಿಷ್ಯರು. ಅಂದ್ರೆ ಶಾರದಾದೇವಿಯವರಿಂದಲೇ ಮಂತ್ರದೀಕ್ಷೆ ಪಡೆದವರು. ಕಳೆದ 12 ವರ್ಷಗಳ ದೀರ್ಘಕಾಲ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಶಾರದಾದೇವಿಯರ ಸೇವೆಯಲ್ಲಿ ನಿರತರಾಗಿದ್ದರು. ಯೋಗಾನಂದರು ಈಶ್ವರ ಕೋಟಿಗಳು ಎಂಬ ಉನ್ನತ ವರ್ಗಕ್ಕೆ ಸೇರಿದವರು ಅಂತ ರಾಮಕೃಷ್ಣ ಹೇಳ್ತಾ ಇದ್ರು. ಅಂಥವರು ಈಗ ಕಠಿಣವಾದ ಕಾಯಿಲೆಗೆ ಗುರಿಯಾಗಿದ್ದಾರೆ. ಅವರ ಚಿಕಿತ್ಸೆಗೆ ಅಂತ ಡಾಕ್ಟರ್ ಬಿಪಿನ ಬಿಹಾರಿ ಘೋಷ್, ಡಾಕ್ಟರ್ ಶಶಿಭೂಷಣ್ ಘೋಷ್ ಇಬ್ಬರು ಪ್ರಸಿದ್ಧ ಡಾಕ್ಟರ್ಗಳನ್ನು ನೇಮಿಸುತ್ತಾರೆ. ಇವರಿಬ್ಬರು ಕೂಡ ಶ್ರೀರಾಮಕೃಷ್ಣರ ಭಕ್ತರೇ. ಇವರು ಚೆನ್ನಾಗಿ ಪರೀಕ್ಷೆ ಮಾಡಿ ಸ್ವಾಮಿ ಯೋಗಾನಂದರ ಕರುಳು ತೀರಾ ಕೆಟ್ಟೋಗಿದೆ ಅಂತ ತೀರ್ಮಾನಕ್ಕೆ ಬರ್ತಾರೆ. ಈ ಡಾಕ್ಟರ್ಗಳು ತಾವು ಚಿಕಿತ್ಸೆ ಮಾಡುವಷ್ಟೆಲ್ಲ ಮಾಡೇ ಮಾಡ್ತಾರೆ. ಆದರೆ ಏನು ಪ್ರಯೋಜನ ಆಗಲ್ಲ. ಕೊನೆಗೆ ಆಯುರ್ವೇದದ ಪಂಡಿತರನ್ನ ಕರೆಸ್ತಾರೆ. ಸೋದರ ಸನ್ಯಾಸಿಗಳೆಲ್ಲ ನಿರಂತರವಾಗಿ ಯೋಗಾನಂದರ ಸೇವೆ ಮಾಡ್ತಿದ್ದಾರೆ, ಆರೈಕೆ ಮಾಡ್ತಿದ್ದಾರೆ. ಆದರೆ ಕಾಯಿಲೆ ವಾಸಿ ಆಗೋ ಬದಲು ಸ್ಥಿತಿಯನ್ನು ಮೀರಿ ಹೋಗ್ತಾ ಇದೆ.
ಇದನ್ನು ಕಂಡಂತಹ ಶಾರದಾದೇವಿಯರ ಮಾತೃಹೃದಯ ತುಂಬಾ ಕಾತರಗೊಂಡಿದೆ. ಆ ಕೊರಗಿನಲ್ಲಿ ಶಾರದಾದೇವಿಯರು ಕೂಡ ಸ್ವರ್ಗಿ ಸಣ್ಣಗಾಗತೊಡಗಿದ್ದಾರೆ. ಒಂದ್ಸರಿ ಮಾತ್ರ ಯೋಗಾನಂದರ ಆರೋಗ್ಯ ಸ್ವಲ್ಪ ಉತ್ತಮವಾಗುತ್ತೆ. ಆಗ ಶಾರದಾದೇವಿಯರ ಆರೋಗ್ಯವೂ ಸುಧಾರಿಸಿಬಿಟ್ಟು ಮೈ ತುಂಬ್ಕೋತಾರೆ. ಆದರೆ ಯೋಗಾನಂದರ ಆರೋಗ್ಯ ಮತ್ತೆ ಹದಗೆಟ್ಟದಾಗ ಅವರು ಪೂರ್ತಿ ಇಳಿದು ಹೋಗ್ತಾರೆ. ಇದು ನಿಜಕ್ಕೂ ಒಂದು ಅದ್ಭುತ. ಇಷ್ಟು ಗಾಢವಾದಂತಹ ತಾಯಿ ಮಕ್ಕಳ ಸಂಬಂಧವನ್ನ ನಾವೆಲ್ಲಿ ಕಾಣಕ್ ಸಾಧ್ಯ? ಆದರೆ ಯೋಗಾನಂದರಂಥ ಅವರ ಪುತ್ರ ರತ್ನರಲ್ವೇ. ಅದರಿಂದ ಶಾರದಾದೇವಿಯರು ಅವರ ವಿಷಯದಲ್ಲಿ ಅಷ್ಟೊಂದು ಕಾತರಗೊಂಡಿದ್ದು ಸಹಜ ತಾನೆ. ಸ್ವಾಮಿ ಯೋಗಾನಂದರ ಕೊನೆಯ ದಿನ ಸಮೀಪಿಸುತ್ತಿದೆ. ಒಂದು ದಿನ ಒಬ್ಬ ಬ್ರಹ್ಮಚಾರಿಗಳು ಪೂಜೆಗಾಗಿ ಹೂಗಳನ್ನು ಕಿತ್ತು ಸಂಗ್ರಹಿಸಿ ಅದನ್ನು ಶಾರದಾದೇವಿಯರಿಗೆ ಕೊಡೋಕೆ ಮಹಡಿ ಮೇಲೆ ಹೋಗಿ ನೋಡ್ತಾರೆ. ಶಾರದಾದೇವಿಯರು ದುಃಖಿತರಾಗಿ ಕೂತಿದ್ದಾರೆ. ಅವರ ಕೆನ್ನೆಗಳ ಮೇಲಿಂದ ಕಣ್ಣೀರು ಧಾರಾಕಾರವಾಗಿ ಇಳಿತಿದೆ. ಅವರ ದುಃಖದ ಕಾರಣವನ್ನು ಊಹಿಸಿದಂತಹ ಬ್ರಹ್ಮಚಾರಿ ತನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಅವರನ್ನು ಸಮಾಧಾನ ಮಾಡಕ್ಕೆ ಪ್ರಯತ್ನಿಸುತ್ತಾರೆ. ಆದರೆ ಶಾರದಾದೇವಿಯರು ನಿರಾಶೆಯ ಧ್ವನಿಯಲ್ಲಿ, ಏನಪ್ಪ, ಏನು ನನ್ನ ಯೋಗೇನನ ಗತಿ? ನನ್ನ ಯೋಗೇನನ ಗತಿ ಏನಂತ ಹೇಳು. ಆಗ ಬ್ರಹ್ಮಚಾರಿಗಳು, ಅಮ್ಮ ಅಮ್ಮ, ನಿಜಕ್ಕೂ ಏನೂ ಚಿಂತೆ ಮಾಡಬೇಕಾಗಿಲ್ಲ. ಅವರು ಗುಣ ಹೊಂತಾರಮ್ಮ, ಅವರು ಖಂಡಿತವಾಗಿ ಗುಣ ಹೊಂತಾರೆ ಅಂಥೇಳಿ ಸಮಾಧಾನ ಮಾಡೋ ಪ್ರಯತ್ನ ಪಡ್ತಾನೆ. ಆಗ ಶಾರದಾದೇವಿಯವರು, ಇಲ್ಲ ಮಗು, ನಾನ್ ನೋಡ್ದೆ, ಇಂದು ಬೆಳಿಗ್ಗೆ ಯೋಗೇನ್ನ ಕರ್ಕೊಂಡು ಹೋಗಕ್ಕೆ ಶ್ರೀರಾಮಕೃಷ್ಣರೇ ಬಂದಿದ್ರು. ನಾನ್ ನೋಡ್ದೆ ಮಗು, ನಾನ್ ನೋಡ್ದೆ, ಶ್ರೀರಾಮಕೃಷ್ಣರೇ ಬಂದಿದ್ರು ಅವನ್ ಕರ್ಕೊಂಡು ಹೋಗಕ್ಕೆ. ನೋಡು, ಈ ವಿಷಯನೆಲ್ಲ ಯಾರಿಗೂ ತಿಳಿಸ್ಬೇಡ. ಇಂಥ ವಿಷಯಗಳೆಲ್ಲ ಹೇಳ್ಕೊಳ್ಳೋಂಥದ್ದಲ್ಲ. ಶ್ರೀರಾಮಕೃಷ್ಣರೇ ಬಂದು ಯೋಗಾನಂದರನ್ನ ಕರ್ಕೊಂಡು ಹೋಗ್ತಿರೋದನ್ನ ಕಂಡು ಶಾರದಾದೇವಿಯರು ಹೆತ್ತ ತಾಯಿಗಿಂತ ಹೆಚ್ಚಾಗಿ ದುಃಖ ಪಡ್ತಿದ್ದಾರೆ. ಜ್ಞಾನ ಇದ್ ಮಾತ್ರಕ್ಕೆ ಸಹಾನುಭೂತಿ ತೋರಬಾರದು ಅಂತೇನಿಲ್ಲ, ಹಾಗೇನಿಲ್ವಲ್ಲ. ತತ್ವಜ್ಞಾನದ ಹೆಸರಲ್ಲಿ ಹೃದಯವನ್ನ ಕಲ್ಲಾಗಿಸ್ಕೋಬೇಕಾಗಿಲ್ವಲ್ಲ. ಆದರೆ ಶೋಕ ಪಡಬಾರ್ದು. ಶೋಕದ ಅತಿರೇಕದಿಂದಾಗಿ ಮನಸ್ಸನ್ನು ಚೂರ್ಚೂರು ಮಾಡ್ಕೋಬಾರದು ಅನ್ನೋದಷ್ಟೇ ಸತ್ಯ. ದುಃಖ ಪಡುವುದು ತಪ್ಪಲ್ಲ, ಆದರೆ ಆ ದುಃಖ ಶೋಕವಾಗಬಾರದು. ಅದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಶಾರದಾದೇವಿ. ಮರುದಿನ ಅಂದ್ರೆ 28 ಮಾರ್ಚ್ 1899, ಸ್ವಾಮಿ ಯೋಗಾನಂದರು ಮೃತ್ಯುಶೆಯಲ್ಲಿ ಮಲಗಿದ್ದಾರೆ. ಅಪರಾಹ್ನ 3 ಗಂಟೆ ಸಮಯ. ಆಗ ಯೋಗಾನಂದರು ಇದ್ದಕ್ಕಿದ್ದ ಹಾಗೆ, ಅಮ್ಮ ಅಮ್ಮ, ಬ್ರಹ್ಮ, ವಿಷ್ಣು, ಮಹೇಶ್ವರರು ಮತ್ತು ರಾಮಕೃಷ್ಣರು ನನ್ನನ್ನ ಕರ್ಕೊಂಡು ಹೋಗಕ್ ಬಂದಿದ್ದಾರಮ್ಮ. ನನ್ನನ್ನ ಬ್ರಹ್ಮ, ವಿಷ್ಣು, ಮಹೇಶ್ವರ ಹಾಗೂ ಠಾಕೂರ್ ನನ್ನನ್ನ ಕರ್ಕೊಂಡು ಹೋಗಕ್ ಬಂದಿದ್ದಾರಮ್ಮ. ನನ್ನನ್ನ ಕರ್ಕೊಂಡು ಹೋಗಕ್ ಬಂದಿದ್ದಾರಮ್ಮ. ನೋಡ್ತಾರೆ, ಶಿಷ್ಯರೆಲ್ಲ ಸುತ್ತ ನಿಂತಿದ್ದಾರೆ. ಕಣ್ಣು ಮುಚ್ಚಿ ಮಲಗಿದ್ದಾರೆ ಯೋಗಾನಂದರು. ಅವರ ಮುಖದಲ್ಲಿ ಒಂದು ಅಲೌಕಿಕ ಜ್ಯೋತಿ ಬೆಳಗತ್ತೆ. ಸುತ್ತ ಇದ್ದವರೆಲ್ಲ ಅದನ್ನು ಸ್ಪಷ್ಟವಾಗಿ ಕಾಣ್ತಾರೆ. ಅವರು ದೇಹತ್ಯಾಗ ಮಾಡಿದ್ರು ಅಂತ ತಿಳಿದ ತಕ್ಷಣ
ಅಲ್ಲೇ ಕೂತಿದ್ದ ಅವರ ಶಿಷ್ಯರಾದ ಕೃಷ್ಣಲಾಲ ಬ್ರಹ್ಮಚಾರಿ ಅಳುಕ್ಕೆ ಪ್ರಾರಂಭ ಮಾಡ್ತಾರೆ. ಶಾರದಾ ದೇವಿಯರು ಆಗ ಮಹಡಿಯ ಮೇಲಿದ್ರು. ಅವರ ಕಿವಿಯೆಲ್ಲ ಕೆಳಗೆ ಇತ್ತು. ಕೃಷ್ಣಲಾಲ ಅಳುವ ಶಬ್ದ ಕೇಳುತ್ತಕ್ಕೆ ಅವರಿಗೆ ಪರಿಸ್ಥಿತಿ ಅರಿವಾಯಿತು. ಅವರು ಕೂಡ ಗಟ್ಟಿಯಾಗಿ ಅಳಕ್ಕೆ ಶುರು ಮಾಡಿದ್ರು. ಜೋರಾಗಿ ಅಳ್ತಾ ಇದ್ದಾರೆ ಶಾರದಾದೇವಿ. ಒಬ್ಬ ಸೇವಕ ಓಡಿ ಬಂದು ಅವರ ಪಾದಗಳನ್ನು ಹಿಡ್ಕೊತಾನೆ. ಶಾರದಾದೇವಿಯರ ಪಾದವನ್ನು ಹಿಡ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಿದೆ. ಶಾರದಾದೇವಿಯರ ದುಃಖವನ್ನ ಹೋಗ್ಲಾಡ್ಸಕ್ಕೆ ಯಾರಿದ್ದಾರೆ? ಅದು ತನ್ನಷ್ಟಕ್ಕೆ ತಾನೇ ಸಮಾಧಾನವಾಗಬೇಕಷ್ಟೇ. ಯೋಗಾನಂದರಿಗೆ ತೋರಿದ ಈ ಮಾತೃ ವಾತ್ಸಲ್ಯವನ್ನ ಹೇಗೆ ಅರಗಿಸಿಕೊಳ್ಳಕ್ಕೆ ಸಾಧ್ಯ? ಶಾರದಾದೇವಿಯರಿಗೂ ಸಾಧ್ಯ ಆಗ್ತಿಲ್ಲ. ಅಮ್ಮ 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 ಅಮ್ಮ. ಅಂತೂ ಎಲ್ಲ ಕಾರ್ಯಗಳು ಮುಗಿತು. ಮಾರನೇ ದಿನ ಶಾರದಾದೇವಿಯರು ದುಃಖದಿಂದ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಕಟ್ಟಡದ ಕಲ್ಲೊಂದು ಜಾರ್ ಹೋಯ್ತು, ಒಂದು ಕಲ್ ಜಾರ್ ಹೋಯ್ತು, ಒಂದು ಕಲ್ ಜಾರ್ ಹೋಯ್ತು. ಹೀಗೆ ಶಾರದಾದೇವಿಯರು ತಮ್ಮಷ್ಟಕ್ಕೆ ತಾವೇ ಹೇಳ್ಕೊತಾರೆ. ಕಾಲನ ಲೀಲೆಯೇ ಆಗಿದೆ. ಮುಂದೆ ರಾಮಕೃಷ್ಣರ ಹಲವಾರು ಸನ್ಯಾಸಿ ಶಿಷ್ಯರು ಶರೀರ ತ್ಯಾಗ ಮಾಡಿ ಮರಣ ಹೊಂದುವುದನ್ನ ಶಾರದಾದೇವಿಯರು ಹೀಗೆ ತಮ್ಮ ಕಣ್ಣಾರೆ ಕಾಣಬೇಕಾಗಿ ಬರುತ್ತೆ. ಶಾರದಾದೇವಿಯವರಿಗೆ ಸ್ವಾಮಿ ಯೋಗಾನಂದರ ಮೇಲಿದ್ದ ಅಸಾಮಾನ್ಯ ಪ್ರೀತಿ, ಯೋಗಾನಂದರು ಅವರ ಸಾಕ್ಷಾತ್ ಶಿಷ್ಯರು ಅನ್ನೋದು ಒಂದು ಕಾರಣ. ಆದರೆ ಅಷ್ಟಲ್ಲ, ಸ್ವಾಮಿ ಯೋಗಾನಂದರು ಅತ್ಯಂತ ದಕ್ಷತೆಯಿಂದ ಸಮರ್ಪಣ ಬುದ್ಧಿಯಿಂದ ಅವರು ಸೇವೆ ಮಾಡಿದ್ದಾರೆ ಎನ್ನುವುದು ವಿಶೇಷ ಕಾರಣ. ಮುಂದೆ ಒಂದು ದಿನ ಶಾರದಾದೇವಿಯರು ಯೋಗಾನಂದರ ಗುಣಗಳನ್ನೆಲ್ಲ ಸ್ಮರಣೆ ಮಾಡ್ಕೋತಾ ಹೇಳ್ತಾರೆ. ನನ್ನನ್ನು ಯೋಗೇನ್ ಪ್ರೀತಿಸ್ತಂತೆ ಇನ್ಯಾರೂ ಪ್ರೀತಿಸ್ಲಿಲ್ಲ. ಯಾರಾದರೂ ಅವನಿಗೆ 8 ಆಣೆ ಕೊಟ್ಟು ಹೋದ್ರೆ ಅವನದನ್ನ ಹಾಗೇ ಇಟ್ಕೊಂಡು ತಾಯಿಯವರಿಗೆ ಯಾತ್ರೆಗೋ ಮತ್ತೆಲ್ಲಿಗೋ ಹೋಗುವಾಗ ಅವರ ಖರ್ಚಿಗಾಗುತ್ತೆ ಅಂತ ಹೇಳ್ತಾ ಇದ್ದ. ಅವನ್ ಯಾವಾಗ್ಲೂ ನನ್ನ ಜೊತೆಲೇ ಇರ್ತಿದ್ದ. ನನ್ನ ಸುತ್ತಮುತ್ತ ಹೆಂಗಸರ ಮಧ್ಯೆ ಇರೋದನ್ನ ಕಂಡು ಹುಡುಗರೆಲ್ಲ ಅವನನ್ನ ತಮಾಷೆ ಮಾಡ್ತಾ ಇದ್ರು. ಶ್ರೀರಾಮಕೃಷ್ಣರ್ ಮಾತ್ರ ಅವನನ್ನ ಅರ್ಜುನ ಎಂದು ಕರೀತಿದ್ರು. ಯೋಗೇನ್ ನನ್ನ ಅಂತರಂಗ ವರ್ಗಕ್ಕೆ ಸೇರಿದವನಾಗ್ಬಿಟ್ಟಿದ್ದ.
ಅಮ್ಮ, ನಿನ್ನ ವಾತ್ಸಲ್ಯ ಸುದಿಯನ್ನ ನೀಡಮ್ಮ, ನಿನ್ನ ವಾತ್ಸಲ್ಯ ಸುದಿಯನ್ನ ನೀಡಿ ಕಾಪಾಡಮ್ಮ. ಅಮ್ಮ, 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 ಅಮ್ಮ. ಮುಂದುವರಿಯುವುದು ಆಧ್ಯಾತ್ಮಿಕ ಧಾರಾವಾಹಿ ಮಹಾಮಾಯಿ ಜೀವನ ಗಂಗಾ. ಅಮ್ಮ, ಇದಕ್ಕೆ ಜಗತ್ತಲ್ಲಿ ಸಾಟಿ ಯಾವುದಿದೆ ಅಮ್ಮ? ಅಮ್ಮ ಅನ್ನುವ ಈ ಪದಕ್ಕೆ ಯಾವುದು ಸಾಟಿ? ಅಮ್ಮ, ಅಮ್ಮ ಅನ್ನೋ ಈ ಒಂದೇ ಒಂದು ಪದ ನನಗೆ ಸಾಕಮ್ಮ. ಇದೊಂದೇ ಸಾಕಮ್ಮ. ಅಮ್ಮ ಅನ್ನೋದೊಂದೇ ಸಾಕಮ್ಮ. ಇನ್ನೇನು ಬೇಡ.